ಬಂದು ನಮಗೂ ಸಹಿತ ಬಂತು ಅಂತಂದ್ರೆ ಇವತ್ತೇನಾದ್ರು ರಾಜಕೀಯದಲ್ಲಿ ನಾನು ಬೇಡದು ನನಗೆ ಟಿಕೆಟ್ ಮನೆಗೆ ಹೋಗ್ಲಿ ಕೆಜೆಪಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡಿದ್ದ ಟಿಕೆಟ್ ತೆಗೆದಿಟ್ಟಿದ್ರು ಸಂತೋಷ ಟಿಕೆಟ್ ಬರ್ದಿಡು ಅಂತ ಹೇಳಿದ್ರು. ನಾನು ಇನ್ನೂ ಯಾಕೋ ಬಂದಿಲ್ಲ ಬಾರೋ ಟಿಕೆಟ್ ತಗೊಂಡು ಅಂತ ಹೇಳಿದ್ರು ನನಗೆ. ಆ ತರ ಟಿಕೆಟ್ ಕೊಟ್ಟು ಕೆಜೆಪಿಗೆ ಬಂದು ನಿಂತ್ಕೊಂಡು 3-4 ಸಲ ಬೇಕಾದ್ರೆ ಬಂದು ಚುನಾವಣಾ ಪ್ರಚಾರ ಮಾಡಿ ನನ್ನ ಈ ರಾಜಕೀಯ ತಂದು ನಿಲ್ಸೋದ್ರೆ ಯಡಿಯೂರಪ್ಪ ಅವ್ರಿಗೆ. ಇವತ್ತು ನಾನು ಯಡಿಯೂರಪ್ಪನಿಂದ ಇಷ್ಟು ಕೆಲಸ ಮಾಡಕ್ ಆಗ್ತೀನಿಲ್ಲ. ಯಡಿಯೂರಪ್ಪನಂತೆ ಇಷ್ಟು ಸಾವಿರಾರು ಕೋಟಿ ದುಡ್ಡು ಅನುದಾನ ತಂದು ಕೆಲಸ ಮಾಡಿದ್ವಿ. ಅವ್ರ ಹತ್ರ ಇಷ್ಟು ಗಂಟೆ ಹೋಗ್ಬೇಕು ಏನ್ ಮಾಡಿ ಹೇಳಿದ್ರು. ನಾನು ಫೋನ್ ಮಾಡಿ ಹೇಳಿದ್ರೆ ಅವ್ನು ಇಷ್ಟು ಗಂಟೆ ಬರ್ಬೇಡ ಕಣ 6:30 ಬರಕ್ ಹೇಳೋ ಅನ್ನೋದು. ಇಲ್ಲ 11 ಗಂಟೆ ಬರಬೇಕು ಬಂದು ರಾಜಪ್ಪ ಅಂತ ಒಬ್ರಿದ್ರು. ರಾಜಪ್ಪ ಎಷ್ಟು ಗಂಟೆ ಬರಕ್ ಕುಡಿತಾನೆ. ಬರ್ಲಿ ಆಮೇಲೆ ನಾಶ ಮಾಡಕ್ ಬರ ಯಾರ ಬರ ಆಮೇಲೆ ಅಂತ ಕೇಳಿದ್ರು. ಯಾರು ಬರ್ಬೇಡ ಅಂದ್ರು. ಈಗೇನೋ ನೀನ್ ನಂಬ್ತೀರ ಯಾರ ಕೊಟ್ಟ ಪೇಪರ ಈ ಕೈ ಕಣ್ಮಿಸ್ಬಿಟ್ಟು ಆಮೇಲೆ ತಗೊಂಡ ಬಂದು ವಾಪಸ್ ಕೊಡು. ತಿರ್ಗಾಮೇಲೆ ಫೋನ್ ಮಾಡಿ ಹೇಳೋರು ರಾಜಪ್ಪ ಅವ್ರು ಕರಿ ಅಂತ ಹೇಳಿ ನಾನ್ ತಿರ್ಗೋಗಿ ಸೈನ್ ಮಾಡ್ಸ್ಕೊಂಡ್ ಬರ್ತಾ ಇದ್ದೆ. ಬರ ಯಾವಾಗ ಸರ ಈ ಟೈಮ್ ಬರೋ ನನಗೆ ಮಾರ್ಗದರ್ಶನ ಇರ್ತಕ್ಕಂಥದ್ದು ಯಡಿಯೂರಪ್ಪ ಅವರು ಅನುದಾನ ಕೊಡ್ಬೇಕಾದ್ರೆ ಅಂತ ವ್ಯಕ್ತಿ ನೆಲ್ಲು ಹುಟ್ಟಲ್ಲ, ಅಂತ ಧೀಮಂತ ನಾಯಕ ನೆಲ್ಲು ಇಲ್ಲ. ಇವತ್ತೇನಾರ ರಾಜಕೀಯ ನಮಗೆ ಪುನರ್ಜನ್ಮ ಕೊಟ್ಟು ಇವತ್ತು ರಾಜಕೀಯಕ್ಕೆ ಬೆಳೆಯಕ್ಕೆ ಇಷ್ಟು ಕಾರಣಕರ್ತರಾಗಿದೆ ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪ BS ಯಡಿಯೂರಪ್ಪ ಅಂತ ಹೇಳ್ತಿದ್ರೆ ನಾನು ಸಾಯ ಗಂಟ ಅವ್ರು ಋಣ ಇಟ್ಟಿದ್ದೆ. ನಾ ಸಾಯ ಗಂಟ ಅವ್ರ ಋಣ ನನ್ನ ಮೇಲೆ ಇರ್ತದೆ. ನಾನು ಋಣ